ನೀನು ಇದೆಂಥ ಅನಿಷ್ಟ ಕಾರ್ಯ ಮಾಡಿದೆ ಪಾರ್ಥ. ಬ್ರಹ್ಮಾಸ್ತ್ರದ ಎದುರು ಬ್ರಹ್ಮಾಸ್ತ್ರವನ್ನು ಹೂಡಿದೆಯಾ? ಅಂತರಿಕ್ಷದಲ್ಲಿ 2 ಬ್ರಹ್ಮಾಸ್ತ್ರಗಳು ಅಪ್ಪಳಿಸಿದರೆ ಅವುಗಳ ವಿಸ್ಫೋಟದಿಂದ ಇಡೀ ಪೃಥ್ವಿಯೇ ನಾಶವಾಗಿ ಹೋಗುವುದು. ಈ ವಿಸ್ಫೋಟದಿಂದ ಉತ್ಪನ್ನವಾಗುವ ಶಕ್ತಿಯನ್ನು ತಡೆಯುವ ಸಾಮರ್ಥ್ಯ ಯಾರಲ್ಲೂ ಇಲ್ಲ ಪಾರ್ಥ. ಯಾವ ಸಮಾಜದ, ಯಾವ ಪೃಥ್ವಿಯ ನವನಿರ್ಮಾಣಕ್ಕಾಗಿ ನಾವು ಈ ಧರ್ಮಯುದ್ಧವನ್ನು ಮಾಡಿದೆವೋ ಅದರ ನಾಶವಾಗಿ ಬಿಡುವುದು ಪಾರ್ಥ. ನನ್ನನ್ನು ಕ್ಷಮಿಸಿ ಮಾಧವ. ನಾನು ನನ್ನ ಬ್ರಹ್ಮಾಸ್ತ್ರಕ್ಕೆ ಮರಳಿ ಬರುವ ಆದೇಶ ನೀಡುವೆ.